ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಸುದ್ದಿಗಳಿದ್ದಾವೆ. ಗವರ್ನಮೆಂಟ್ ಇಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಹಾಗೆ ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಾಳೆ ನಮ್ಮ ಮಾರ್ಕೆಟ್ ರಜೆ ಇರುತ್ತೆ. ಯಾಕೆ ಅಂತ ನೋಡೋದಾದ್ರೆ ನೋಡಬಹುದು, 26 ಮಾರ್ಚ್ ಶ್ರೀರಾಮ್ ನವಮಿ ಪ್ರಯುಕ್ತ ನಾಳೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ, ಓಪನ್ ಇರೋದಿಲ್ಲ. ಒಂದು ದಿನ ರೆಸ್ಟ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ. ನಾಡಿದ್ದು ಓಪನ್ ಆಗುತ್ತೆ, ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಏನು ಮಿಡ್ಲ್ ಈಸ್ಟ್ ಅಲ್ಲಿ ಸೀಸ್ ಫೈರ್ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಪಾಕಿಸ್ತಾನ್ ಹ್ಯಾಂಡ್ಸ್ ಓವರ್ ಟ್ರಂಪ್ಸ್ 15 ಪಾಯಿಂಟ್ ಸೀಸ್ ಫೈರ್ ಪ್ರಪೋಸಲ್ ಟು ಇರಾನ್, ಆಲ್ ಐಸ್ ಆನ್ ಟೆಹರಾನ್. ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ 15 ಪಾಯಿಂಟ್ ಪ್ರಪೋಸಲ್ಸ್ ಅನ್ನ ಕೊಟ್ಟಿದೆ ಇರಾನ್ಗೆ ಸೀಸ್ ಫೈರ್ ಅಥವಾ ಯುದ್ಧವನ್ನ ನಿಲ್ಲಿಸಲಿಕ್ಕೆ. ಬಟ್ ಟ್ರಂಪ್ ಅಣ್ಣ ಪದೇ ಪದೇ ಏನನ್ನ ಹೇಳ್ತಾ ಇರ್ತಾರೆ. ಬಟ್ ಅದರಲ್ಲಿ ಎಷ್ಟು ಸತ್ಯ ಆಗಿರುತ್ತೆ, ಎಷ್ಟು ಸುಳ್ಳಾಗಿರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದಷ್ಟು ಡಿಮಾಂಡ್ಸ್ ಅನ್ನ ಹಾಕಿದ್ದಾರೆ. ಈ ಡಿಮಾಂಡ್ಸ್ ಅನ್ನ ನೋಡಿದ್ರೆ ಇರಾನ್ ಇದಕ್ಕೆ ಒಪ್ಕೊಳ್ಳುತ್ತಾ ಅಂತ ಡೌಟ್ಸ್ ಕ್ರಿಯೇಟ್ ಆಗುತ್ತೆ. ನೋಡಬಹುದು, ಇರಾನ್ ಮಸ್ಟ್ ಡಿಸ್ಮ್ಯಾಂಟಲ್ ಇಟ್ಸ್ ಎಕ್ಸಿಸ್ಟಿಂಗ್ ನ್ಯೂಕ್ಲಿಯರ್ ಕೇಪಬಿಲಿಟೀಸ್. ನ್ಯೂಕ್ಲಿಯರ್ ಕೇಪಬಿಲಿಟೀಸ್ ಅನ್ನ ಡಿಸ್ಮ್ಯಾಂಟಲ್ ಮಾಡಬೇಕು ಅನ್ನೋದು ಮೊದಲನೇ ಡಿಮಾಂಡ್. ನಂತರ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಬಾರ್ದು. ಹಾಗೆ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಮಾಡಬಾರ್ದು. ಇರಾನಿಯನ್ ಟೆರಿಟರಿಯಲ್ಲಿ 450 ಕೆಜಿ ಯುರೇನಿಯಂ ಎನ್ರಿಚ್ಡ್ ಏನಿದೆ, 60% ಎನ್ರಿಚ್ ಮಾಡಿರುವಂತದ್ದು, ಅದನ್ನ IAEA ಗೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಹಾಗೆ ನತಾನ್ಸ್, ಇಸ್ಫಹಾನ್ ಹಾಗೂ ಫೋರ್ಡೋ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಏನಿದೆ ಅದನ್ನ ಡಿಸ್ಮ್ಯಾಂಟಲ್ ಮಾಡಬೇಕು. IAEA ಹಾಗೂ ಯುನೈಟೆಡ್ ನೇಷನ್ಸ್ ನ ನ್ಯೂಕ್ಲಿಯರ್ ವಾಚ್ ಡಾಗ್ ಬಂದು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಫುಲ್ ಆಕ್ಸೆಸ್ ಕೊಡಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದೆ. ಹಾಗೆ ಇರಾನ್ ಮಸ್ಟ್ ಅಬಾಂಡನ್ ಇಟ್ಸ್ ರೀಜನಲ್ ಪ್ರಾಕ್ಸಿ ಪ್ಯಾರಾಡಿಗ್ಮ್. ಪ್ರಾಕ್ಸಿ ಪಡೆಗಳನ್ನ ಏನಿಟ್ಕೊಂಡಿದೆ ಅಂತದ್ದನ್ನ ನಿಲ್ಲಿಸಬೇಕು. ರೀಜನಲ್ ಪ್ರಾಕ್ಸಿಸ್ ಗೆ ಫಂಡ್ ಮಾಡೋದನ್ನ ನಿಲ್ಲಿಸಬೇಕು. ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಮಾಡಬೇಕು. ಇಲ್ಲಿ ಫ್ರೀ ಮಾರಿಟೈಮ್ ಕಾರಿಡಾರ್ ಇರಬೇಕು. ಇರಾನ್ ನ ಮಿಸೈಲ್ ಪ್ರೋಗ್ರಾಮ್ಸ್ ಲಿಮಿಟೆಡ್ ಆಗಿರಬೇಕು, ರೇಂಜ್ ಅಂಡ್ ಕ್ವಾಂಟಿಟಿ ಎರಡು ಕೂಡ. ಹಾಗೆ ಫ್ಯೂಚರ್ ಯೂಸ್ ಆಫ್ ಮಿಸೈಲ್ಸ್ ವುಡ್ ಬಿ ರಿಸ್ಟ್ರಿಕ್ಟೆಡ್ ಟು ಸೆಲ್ಫ್ ಡಿಫೆನ್ಸ್. ಸೆಲ್ಫ್ ಡಿಫೆನ್ಸ್ ಗೆ ಮಾತ್ರ ಮಿಸೈಲ್ಸ್ ಅನ್ನ ಬಳಸಬೇಕು. ಇನ್ನು ಇರಾನ್ಗೆ ಏನ್ ಸಿಗುತ್ತೆ ಇದಕ್ಕೆಲ್ಲ ಒಪ್ಕೊಂಡ್ರೆ ನೋಡಬಹುದು, Iran would receive full lifting of sanctions imposed by international community. ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಏನಿದೆ ಅದನ್ನ ಪೂರ್ತಿ ತೆಗೆದಾಕ್ತಾರೆ ಇನ್ ಕೇಸ್ ಈ ಡಿಮಾಂಡ್ ಗಳಿಗೆ ಒಪ್ಕೊಂಡ್ರೆ. ಇನ್ನು ಅಮೆರಿಕ ಇರಾನ್ ನ ಸಿವಿಲಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಗೆ ಹೆಲ್ಪ್ ಮಾಡುತ್ತೆ ಎಲೆಕ್ಟ್ರಿಸಿಟಿ ಜನರೇಷನ್ ವಿಚಾರದಲ್ಲಿ. ಹಾಗೆ ಸೋ ಕಾಲ್ಡ್ ಸ್ನ್ಯಾಪ್ ಬ್ಯಾಕ್ ಮೆಕಾನಿಸಮ್ ಚಲೋಸ್ ಫಾರ್ ದ ಆಟೋಮ್ಯಾಟಿಕ್ ರೀಇಂಪೋಸಿಷನ್ ಆಫ್ ಸ್ಯಾಂಕ್ಷನ್ಸ್ ಇಫ್ ಇರಾನ್ ಫೇಲ್ಸ್ ಟು ಕಂಪ್ಲೈ ವುಡ್ ಬಿ ರಿಮೂವ್ಡ್. ಇದನ್ನ ಇರಾನ್ ಪಡ್ಕೊಳ್ಳುತ್ತೆ. ಹೀಗೆ 15 ಪಾಯಿಂಟ್ಸ್ ಅನ್ನ ಇವರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಬಟ್ ಇದಕ್ಕೆ ಇರಾನ್ ಖಂಡಿತವಾಗಿ ಇಲ್ಲ ಅಂತ ಹೇಳ್ತಿದೆ. ಈಗಾಗಲೇ ಇರಾನ್ ಕೂಡ ಒಂದಷ್ಟು ಡಿಮಾಂಡ್ಸ್ ಅನ್ನ ಮಾಡಿದೆ. ಅಮೆರಿಕದ ಬೇಸ್ ಗಳೇನಿದಾವೆ ಮಿಡ್ಲ್ ಈಸ್ಟ್ ಅಲ್ಲಿ ಅವುಗಳನ್ನ ತೆಗಿಬೇಕು ಅಂತ ಹೇಳಿದೆ. ಅದು ಮಾಡುವಂತದ್ದಲ್ಲ, ಅಮೆರಿಕ ಯಾವುದೇ ಕಾರಣಕ್ಕೂ ಮಾಡಲ್ಲ. ಇನ್ನು ಯುದ್ಧದ ನಷ್ಟವನ್ನ ಕಟ್ಕೊಡ್ಬೇಕು ಅಂತ ಕೇಳ್ತಿದೆ. ಹೀಗೆ ಅವರು ಕೂಡ ಒಂದಷ್ಟು ಡಿಮಾಂಡ್ಸ್ ಅನ್ನ ಮಾಡಿದ್ದಾರೆ. ಬಟ್ ಅದನ್ನು ಕೂಡ ಅಮೆರಿಕ ಒಪ್ಪುವಂತ ಡಿಮಾಂಡ್ಸ್ ಏನಲ್ಲ. ಆ ಡಿಮಾಂಡ್ಸ್ ಗಳನ್ನ ನೋಡಬಹುದು. ಟೆಹರಾನ್ ರಿಸೀವ್ಸ್ US ಪ್ಲಾನ್ ಟು ಎಂಡ್ ಮಿಡ್ ಈಸ್ಟ್ ವಾರ್ ಆಸ್ ಇರಾನ್ ಫೈರ್ಸ್ ಅಟ್ US ಕ್ಯಾರಿಯರ್. ಅಮೆರಿಕ ಈ ಡಿಮಾಂಡ್ಸ್ ಅನ್ನ ಕೊಟ್ಟಿದೆ, ಆದ್ರೆ ಇಮಿಡಿಯೇಟ್ಲಿ ಇರಾನ್ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಬ್ರಾಹಂ ಲಿಂಕನ್ ಏನಿದೆ ಅದರ ಮೇಲೆ ಟಾರ್ಗೆಟ್ ಮಾಡಿ ಮಿಸೈಲ್ ಹಾರಿಸಿದೆ. ಜೊತೆಗೆ ನೋಡಬಹುದು, ಇರಾನ್ ರಿಜೆಕ್ಟ್ಸ್ US ಸೀಸ್ ಫೈರ್ ಆಫರ್, ರೂಲ್ಸ್ ಔಟ್ ಟಾಕ್ ಕ್ಲೈಮ್ ಇರಾನಿಯನ್ ಮೀಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ ಸೀಸ್ ಫೈರ್ ಆಫರ್ ಏನಿದೆ ಇದನ್ನ ರಿಜೆಕ್ಟ್ ಮಾಡಿದೆ ಅಂತ ಹೇಳ್ತಾ ಇದೆ. ಇದು ಸತ್ಯನಾ ಸುಳ್ಳ ಇನ್ನೂ ಗೊತ್ತಿಲ್ಲ. ಬಟ್ ಮೀಡಿಯಾ ರಿಪೋರ್ಟ್ಸ್ ಸದ್ಯದ ಮಟ್ಟಿಗಂತೂ ಇದು ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ಇದ್ರ ಜೊತೆಗೆ US ಟು ಡೆಪ್ಲಾಯ್ 1000 ಟ್ರೂಪ್ಸ್ ಅಮಿಡ್ ಇರಾನ್ ಟಾಕ್ ಕ್ಲೈಮ್ಸ್. ಟ್ರೂಪ್ಸ್ ಅನ್ನು ಕೂಡ ಅಮೆರಿಕ ಹಾಕ್ತಾ ಇದೆ. ಜೊತೆಗೆ ಮತ್ತೆ ಇರಾನ್ ಟಾಕ್ಸ್ ಬಗ್ಗೆ ಡಿನೈ ಮಾಡ್ತಾ ಇದೆ. ಹಾಗೆ ಕೆಲವು ಸುದ್ದಿಗಳ ಪ್ರಕಾರ ಅಲ್ಲಿನ ಪೊಲಿಟಿಕಲ್ ಪಾರ್ಟೀಸ್ ಹಾಗೂ ಇರಾನ್ IRGC ಏನಿದೆ ಅದರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಈ ಕ್ಲೈಮ್ ಗಳ ವಿಚಾರದಲ್ಲಿ ಅನ್ನುವಂತ ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ. ಕಾದು ನೋಡ್ಬೇಕಾಗುತ್ತೆ, ಯಾವುದು ಸದ್ಯದ ಮಟ್ಟಿಗೆ ಕನ್ಫರ್ಮ್ಡ್ ಅಲ್ಲ. ಎಲ್ಲಾ ರಿಪೋರ್ಟ್ಸ್ ಮೂಲಕ ಬರ್ತಿರೋಂತವೆ ಒಪ್ಕೊಳ್ತಾ ಇಲ್ವಾ ಗೊತ್ತಿಲ್ಲ ಇರಾನ್. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ, ಇವತ್ತು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಉಡಾನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಿಯರೆನ್ಸ್ ಸಿಕ್ಕಿದೆ. ನೋಡಬಹುದು, ಕ್ಯಾಬಿನೆಟ್ ಕ್ಲಿಯರ್ಸ್ ಮೋಡಿಫೈಡ್ ಉಡಾನ್ ಸ್ಕೀಮ್ ವಿತ್ 28,840 crore outlay, 100 ನ್ಯೂ ಏರ್ಪೋರ್ಟ್ಸ್ ಪ್ಲಾನ್ಡ್. ಉಡಾನ್ ಬಗ್ಗೆ ನಿಮಗೆ ಗೊತ್ತಿರಬಹುದು, 2016ರಲ್ಲಿ ಇದನ್ನ ಲಾಂಚ್ ಮಾಡಿದ್ರು. ಟೈರ್ 2 ಸಿಟೀಸ್ ಅಥವಾ ಟೈರ್ 3 ಸಿಟೀಸ್ ಏನಿದೆ ಅವುಗಳಿಗೆ ಕನೆಕ್ಟ್ ಮಾಡುವಂತದ್ದು ಏರ್ ಟ್ರಾವೆಲ್ ಅನ್ನ. ಜೊತೆಗೆ 28,840 ಕೋಟಿ ಸರ್ಕಾರ ಅನೌನ್ಸ್ ಮಾಡಿದೆ. ಈಗ ಜೊತೆಗೆ 100 ಹೊಸ ಏರ್ಪೋರ್ಟ್ಸ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಬಂದಿದೆ. 100 ಹೊಸ ಏರ್ಪೋರ್ಟ್ಸ್ ಅನ್ನ ಪ್ಲಾನ್ ಮಾಡಿದ್ದಾರೆ ಬಿಲ್ಡ್ ಮಾಡ್ಲಿಕ್ಕೆ. ಇದು ಇನ್ಫ್ರಾಸ್ಟ್ರಕ್ಚರ್ ಗೆ ಬಿಗ್ ಪುಷ್ ಅಂತಾನೆ ಹೇಳ್ಬೋದು. ಒಳ್ಳೆಯ ಬೆಳವಣಿಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ. ಮುಂದಿನ ದಿನಗಳಲ್ಲಿ 100 ಹೊಸ ಏರ್ಪೋರ್ಟ್ಸ್ ಬಿಲ್ಡ್ ಆಗುತ್ತೆ. ಬಟ್ ಇದು ನೆಕ್ಸ್ಟ್ 10 years ಗೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಗಳು, ಇವೆಲ್ಲ ಶಾರ್ಟ್ ಟರ್ಮ್ ಅವಲ್ಲ.
ಇನ್ನು ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಾತಾಡಿದ್ದಾರೆ. ನೋಡಬಹುದು, $70 billion ಇನ್ ಡೇಟಾ ಸೆಂಟರ್ ಇನ್ವೆಸ್ಟ್ಮೆಂಟ್ಸ್, ಟ್ಯಾಕ್ಸ್ ಬ್ರೇಕ್ಸ್ ಟೈಡ್ ಟು ಲೋಕಲ್ ಇನ್ಫ್ರಾ, ಜಾಬ್ಸ್ ಸೇಸ್ ಸೀತಾರಾಮನ್. ಏನು ಸರ್ಕಾರ 2047 ಟ್ಯಾಕ್ಸ್ ಹಾಲಿಡೇ ಅನ್ನ ಕೊಟ್ಟಿತ್ತು ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ. ಹಾಗೆ ಇಂಟರ್ನ್ಯಾಷನಲ್ ಕಂಪನೀಸ್ ಏನು ಭಾರತದಲ್ಲಿ ಡೇಟಾ ಸೆಂಟರ್ಸ್ ಅನ್ನ ಸೆಟಪ್ ಮಾಡುತ್ತವೆ ಅವರುಗಳಿಗೆ ಟ್ಯಾಕ್ಸ್ ಹಾಲಿಡೇ ಅನ್ನ ಕೊಟ್ಟಿದ್ದಾರೆ. 2047 ಅವರಿಗೆ ಯಾವುದೇ ರೀತಿ ಟ್ಯಾಕ್ಸಸ್ ಇರೋದಿಲ್ಲ. ಅದರಿಂದ ಸುಮಾರು $70 billion ಇನ್ವೆಸ್ಟ್ಮೆಂಟ್ಸ್ ಭಾರತಕ್ಕೆ ಬರ್ತಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಜಾಬ್ಸ್ ಕ್ರಿಯೇಟ್ ಮಾಡುತ್ತೆ, ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದರಿಂದ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ. $70 billion ಅಂತಂದ್ರೆ ಖಂಡಿತ ದೊಡ್ಡ ಮಟ್ಟದ ಇನ್ಫ್ಲೋ ಅಂತಾನೆ ಹೇಳ್ಬೋದು ಇನ್ವೆಸ್ಟ್ಮೆಂಟ್ಸ್ ಗೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಇಂಡಿಯಾ ಬೈ 60 million barrels ಆಫ್ ರಷ್ಯನ್ ಆಯಿಲ್ ಫಾರ್ ಏಪ್ರಿಲ್ ಟು ಸೀಸ್ ಸಪ್ಲೈ ಕನ್ಸರ್ನ್. 60 million barrels ಅನ್ನ ರಷ್ಯಾದಿಂದ ಬೈ ಮಾಡಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಇವಾಗ ಈ ಹಿಂದಿನಿಂದನೂ ಕೂಡ ಭಾರತ ದೊಡ್ಡ ಮಟ್ಟದಲ್ಲೇ ಬೈಯಿಂಗ್ ಅನ್ನ ಮಾಡ್ತಾ ಇತ್ತು, ಅದು ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಇದರ ಜೊತೆಗೆ ಇರಾನಿಯನ್ LPG ಕೂಡ ಬೈ ಮಾಡಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ನೋಡಬಹುದು, ಇಂಡಿಯಾ ಬೈಸ್ ಇರಾನಿಯನ್ LPG ಕಾರ್ಗೋ ಆಫ್ಟರ್ ಇಯರ್ಸ್ ಆಸ್ US ಈಸಸ್ ಸ್ಯಾಂಕ್ಷನ್ಸ್. ಅಮೆರಿಕ ಸ್ಯಾಂಕ್ಷನ್ಸ್ ಅನ್ನ ಹಾಕಿತ್ತು ಅಲ್ಲಿ, ಹಾಗಾಗಿ ಪರ್ಚೇಸಿಂಗ್ ಅನ್ನ ಸ್ಟಾಪ್ ಮಾಡಿದ್ದು. ಈಗ ಮೊನ್ನೆ ಅಲೋ ಮಾಡಿರೋದ್ರಿಂದ ಅಲ್ಲಿಂದ ಕೂಡ LPG ಅನ್ನ ಬೈ ಮಾಡ್ತಾ ಇದೆ. ನೆನ್ನೆ ಕೂಡ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಇದು ಒಳ್ಳೆಯ ಬೆಳವಣಿಗೆ. ಅವರಿಂದನೇ ಬೈ ಮಾಡಿದ್ರೆ ಅಬ್ವಿಯಸ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಶಿಪ್ ಗಳು ಮೂವ್ ಆಗ್ಲಿಕ್ಕೆ ಅನುವು ಮಾಡ್ಕೊಡ್ತಾರೆ. ಹಾಗಾಗಿ ಒಳ್ಳೆಯ ಬೆಳವಣಿಗೆನೆ ಆ ನಿಟ್ಟಿನಲ್ಲಿ ನೋಡಿದ್ರೆ. ಏನು ನಿತಿನ್ ಕಾಮತ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಗೆ ಸಂಬಂಧಪಟ್ಟಂತೇನೆ. ಇದು ಡೊನಾಲ್ಡ್ ಟ್ರಂಪ್ ಇರೋವರೆಗೂ ಅಥವಾ ಈ ಅನ್ಸರ್ಟನಿಟೀಸ್ ಅಲ್ಲಿ ಟ್ರೇಡರ್ಸ್ ಯಾವ ರೀತಿ ಸೇವ್ ಆಗಿರಬಹುದು ಅಂತ. ನಿತಿನ್ ಕಾಮತ್ ಆನ್ ಓನ್ಲಿ ವೇ ಟು ಸರ್ವೈವ್ ಟ್ರಂಪ್ಸ್ ವಿಮ್ ಇನ್ ಮಾರ್ಕೆಟ್, ಮೋಸ್ಟ್ ಲಾಜಿಕಲ್ ಥಿಂಗ್ ಇಸ್ ಟು ಡೂ ಇಸ್. ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಅವರು ಹೇಳಿರೋದೇನಂತಂದ್ರೆ, ಈಸಿಯಾಗಿ ಅವರ ಒಂದು ಟ್ವೀಟ್ ಮಾರ್ಕೆಟ್ ನ ಮೂವ್ ಮಾಡ್ತಿದೆ. ಟ್ರೇಡರ್ಸ್ ಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ. ಯಾವುದೇ ಕಾರಣಕ್ಕೂ ಓವರ್ ನೈಟ್ ಪೊಸಿಷನ್ಸ್ ಅನ್ನ ಇಟ್ಕೊಳಕ್ ಹೋಗ್ಬೇಡಿ, ಟ್ರೇಡ್ ಮಾಡೋದಾದ್ರೆ ಸ್ಮಾಲ್ ಟ್ರೇಡ್ಸ್ ಅನ್ನ ಮಾಡಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಟ್ರಂಪ್ ಯಾವಾಗ ಬೇಕಾದ್ರೂ ಯಾವ ಅಪ್ಡೇಟ್ ಅನ್ನ ಬೇಕಾದ್ರೂ ಕೊಡಬಹುದು, ಇಮಿಡಿಯೇಟ್ಲಿ ಮಾರ್ಕೆಟ್ಸ್ ಮೂವ್ ಆಗುತ್ತೆ, ದೊಡ್ಡ ಮಟ್ಟದ ಲಾಸಸ್ ಆಗ್ಬಹುದು, ಹಾಗಾಗಿ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಅದಾನಿ ಐಸ್ ಪಾರ್ಟ್ನರ್ಶಿಪ್ ವಿತ್ ಮೆಟಾ ಗೂಗಲ್ ಅಮಿಡ್ ಡೇಟಾ ಸೆಂಟರ್ ಬೂಮ್. ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಮೆಟಾ ಹಾಗೂ ಗೂಗಲ್ ಜೊತೆ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟಂತ ಅಪಾರ್ಚುನಿಟೀಸ್ ಅನ್ನ ನೋಡ್ತಿದೆ ಅನ್ನುವಂತ ಸುದ್ದಿ ಬಂದಿದೆ. ಇನ್ನು Dream 11 ಇಂದ ಒಂದು ಅಪ್ಡೇಟ್ ಬಂದಿದೆ. Dream 11 ಪೇರೆಂಟ್ ಟು ಎಂಟರ್ ಸ್ಟಾಕ್ ಬ್ರೋಕಿಂಗ್ ವಿತ್ ಡ್ರೀಮ್ ಸ್ಟ್ರೀಟ್. Dream 11 ಭಾರತ ಸರ್ಕಾರ ಬ್ಯಾನ್ ಮಾಡಿದೆ. ಈಗ ಇವರು ಸ್ಟಾಕ್ ಬ್ರೋಕಿಂಗ್ ಬಗ್ಗೆ ಬಿಸ್ನೆಸ್ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ. ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಗೆ Dream 11 ಇಳಿತಾ ಇದೆ. ಡ್ರೀಮ್ ಸ್ಟ್ರೀಟ್ ಅಂತ AI ಲೆಡ್ ಇನ್ವೆಸ್ಟಿಂಗ್ ಟೂಲ್ಸ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಇದರಿಂದ ಖಂಡಿತ ಕೆಲವು ಕಂಪನೀಸ್ ಗೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತ ಡಿಸ್ಕೌಂಟ್ ಬ್ರೋಕರ್ಸ್ ಏನಿದ್ದಾರೆ ಅವರುಗಳಿಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಗ್ರೋ ಆಗಬಹುದು. ಜರೋದಾ, ಏಂಜಲ್ ಒನ್, ಜರೋದಾ ಲಿಸ್ಟ್ ಆಗಿಲ್ಲ, ಬಟ್ ಡಿಸ್ಕೌಂಟ್ ಬ್ರೋಕರ್ಸ್ ಗೆ ಕಾಂಪಿಟೇಷನ್ ಅಂತೂ ಜಾಸ್ತಿ ಆಗುತ್ತೆ. ಇನ್ನು HDFC ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ RBI ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. RBI ಸೀಕ್ಸ್ ಡೀಟೇಲ್ಸ್ ಆಫ್ ಬೋರ್ಡ್ ಮೀಟಿಂಗ್ಸ್ ಫ್ರಮ್ HDFC ಬ್ಯಾಂಕ್. ಅಂದ್ರೆ ಮೊನ್ನೆ ಏನು ಇಶ್ಯೂ ಆಯ್ತು, ಆ ಇಶ್ಯೂ ಆದ ಮೇಲೆ ಬ್ಯಾಂಕ್ ನ ಬೋರ್ಡ್ ಮೀಟಿಂಗ್ ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ RBI ಕೇಳಿದೆ HDFC ಬ್ಯಾಂಕ್ ಹತ್ರ. ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್ 160 ಕೋಟಿ FD ಫ್ರಾಡ್ ಅಲಿಗೇಷನ್ಸ್ ನ ಎದುರಿಸ್ತಾ ಇದೆ. ಪಂಚಕುಲ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಇವರು FD ಇಟ್ಟಿದ್ದಾರೆ ಬ್ಯಾಂಕ್ ಅಲ್ಲಿ, ಬಟ್ ಅದನ್ನ ವಿಡ್ರಾ ಮಾಡಕ್ ಹೋದಾಗ ಒಂದಷ್ಟೇ ಇಶ್ಯೂಸ್ ಆಗಿದೆ. ಹಾಗಾಗಿ 160 ಕೋಟಿ ಫ್ರಾಡ್ ನ ವಾಸನೆ ಬರ್ತಾ ಇದೆ. ಇದ್ರ ಬಗ್ಗೆ FIR ಕೂಡ ದಾಖಲಾಗಿದೆ. ನೋಡೋಣ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅಂತ. ಸದ್ಯದ ಮಟ್ಟಿಗೆ ಸ್ಟಾಕ್ ಅಲ್ಲಿ ಏನು ರಿಯಾಕ್ಷನ್ ಬಂದಿಲ್ಲ. ಆಕ್ಚುಲಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಈ ಅಪ್ಡೇಟ್ ಬಂತು, ಬಟ್ ಅಂತ ಏನು ರಿಯಾಕ್ಷನ್ ಬಂದಿಲ್ಲ. ಜೊತೆಗೆ 160 ಕೋಟಿ ಸಣ್ಣ ಅಮೌಂಟ್, ಬಟ್ ಸ್ಟಿಲ್ ನೋಡೋಣ, ಇನ್ನು ಹೆಚ್ಚಿನ ಮಾಹಿತಿ ಬಂದ್ರೆ ಗೊತ್ತಾಗುತ್ತೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.